ಮೀಟಿಂಗ್ ಮಾಡಿರೋದು 25/4/2025 ಶುಕ್ರವಾರ ಇಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತಾಯಿದ್ದಾರೆ ಮಾಗಡಿ ಶಾಸಕರು ಮತ್ತು ಇಲ್ಲಿನ ಅಧಿಕಾರಿಗಳು. ಬಟ್ ಇಲ್ಲಿ ಏನಪ್ಪ ಅಂದರೆ ನಮ್ಮ ಒಂದು ಬೋವಿ ಸಮುದಾಯದವ್ರನ್ನ ಮತ್ತು ನಮ್ಮ ದಲಿತ ಲೀಡರ್ಗಳಲ್ಲಿ ಸಂಘ ಸಂಸ್ಥೆಯವರಲ್ಲಿ ಯಾರೇ ಆಗಲಿ ಇದರಲ್ಲಿ ಈ ಪಾಂಪ್ಲೆಂಟಲ್ಲಿ ಯಾರ ಹೆಸರುಗಳು ಕೂಡ ಹಾಕಿಲ್ಲ. ಇವರು ಸತತವಾಗಿ 25 ವರ್ಷ ಇಲ್ಲಿ ಆಡಳಿತ ನಡೆಸಿರ್ತಾರೆ ಮಾಗಡಿಯಲ್ಲಿ. ಇವರ ಒಂದು ಅಂಬೇಡ್ಕರ್ ಪುತ್ಥಳಿ ಅಂದರೆ ವಿಗ್ರಹವನ್ನು ಇದು ಮಾಡ್ಸೋಕ್ಕಾಗಲಿಲ್ಲ. ಯೋಗ್ಯತೆಯೂ ಕೂಡ ಇವರು ಮಾಗಡಿ ಶಾಸಕರಿಗೆ ಇರಲಿಲ್ಲ. ಇದೇ ಮಾಜಿ ಶಾಸಕರಾದಂಥ ಎ ಮಂಜಣ್ಣನವರು ಸ್ವಂತ ದುಡ್ಡಿಂದ ಅವರಲ್ಲಿ ಪ್ರತಿಭಟನೆಯನ್ನು ಶಂಕುಸ್ಥಾಪನೆ ಮಾಡ್ತಾರೆ. ಅವರ ಪ್ರೋಟೋಕಾಲ್ ಪ್ರಕಾರ ಅವ್ರನ್ನೂ ಕರೆದಿಲ್ಲ. ಮಾಜಿ ಸಂಸದರು ಕರೀತಾರೆ, ಇವ್ರನ್ನ ಕರೆಯೋಕ್ಕೆ ಏನು ಪ್ರಾಬ್ಲಮ್? ಇಲ್ಲಿನ ತಹಶೀಲ್ದಾರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವುದೇ ಒಂದು ಕಂಪ್ಲೇಂಟ್ ಕೊಟ್ಟರು ಕಾಂಗ್ರೆಸ್ ಫೇವರ್ ಇರೋದು ಅವ್ರಿಗೆ ಮಾಡಿಕೊಡ್ತಾ ಇರೋ ಹೊರತು ಇಲ್ಲಿ ಯಾವುದೇ ಆಗಲಿ ಬೇರೆ ಜನಗಳಿಗೆ ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇಲ್ಲ. ಆಮೇಲೆ ನಮ್ಮ ಬೋವಿ ಸಮುದಾಯದವರ TAPCMS ಉಪಾಧ್ಯಕ್ಷರಾದಂಥ ರಾಜಣ್ಣವರು ಪ್ರೋಟೋಕಾಲ್ ಪ್ರಕಾರ ಕೈ ಬಿಟ್ಟಿದ್ದಾರೆ. ಅವ್ರೇನು ಕರೆದಿಲ್ಲ, ಅವ್ರ ಹೆಸರು ಕೂಡ ಈ ಪಾಂಪ್ಲೆಂಟಲ್ಲಿ ಹಾಕ್ಸಿಲ್ಲ. ಅದೇ ರೀತಿ ಈ ಥರ ಆಗಿ ಸ್ವಂತ ದುಡ್ಡಿಂದ ಅಮೌಂಟ್ ಕೊಟ್ಟು ಮಾನ್ಯ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಎಂ ಮಂಜಣ್ಣವರು ತಮ್ಮದೇ ಸ್ವಂತ ದುಡ್ಡಲ್ಲಿ ಪುತ್ಥಳಿಯನ್ನು ವಿಗ್ರಹ ಇದು ಮಾಡಿರ್ತಾರೆ. ಇದೇ ನಮ್ಮ ಬಾಲಣ್ಣನವರು ಆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇವ್ರು ಬಂದಿರಲ್ಲ. ಯಾವುದೇ ಸರ್ಕಾರ ಅಂತ ಡಾಕ್ಟರ್ G. ಪರಮೇಶ್ವರ್ ಅವರು ಬಂದಿರ್ತಾರೆ, ಇವರು ಅದಕ್ಕೆ ಇದು ಮಾಡಿರ್ತಾರೆ, ಏನೋ ಬರೋಕ್ಕಾಗದೇ ಇದು ಮಾಡಿರ್ತಾರೆ. ಅದಕ್ಕೆ ಬರೋಕ್ಕಾಗದೆ ಇವ್ರು ಏನು ಯೋಗ್ಯತೆ ಇದೆ ಅಂತ ಇಲ್ಲಿ ಇದು ಮಾಡ್ತಾರೆ. ಮತ್ತು ಅಂಬೇಡ್ಕರ್ ಭವನ ಕಾಂಪೌಂಡನ್ನು ಹೊಡೆದಾಕಿರ್ತಾರೆ. ಇಷ್ಟೆಲ್ಲ ಇದ್ರೆ ಯೋಗ್ಯತೆಯೂ ಇಲ್ಲ. ಆಮೇಲೆ ನಮ್ಮ ಬೋವಿ ಸಮುದಾಯದವ್ರನ್ನ ಕಡೆಗಣಿಸಿದ್ದಾರೆ. ಯಾವುದೋ ಲೀಡರ್ಗಳಾಗಲಿ DSS ಲೀಡರ್ಗಳಾಗಲಿ ಯಾವುದೋ ಲೀಡರ್ ಪಾಂಪ್ಲೆಂಟಲ್ಲಿ ಹಾಕಿಲ್ಲ. ಇವರು ನಮ್ಮ ಬೋವಿ ಸಮುದಾಯ ಎಲ್ಲ DSS ಲೀಡರ್ಗಳಲ್ಲಿ ಕ್ಷಮೆ ಕೇಳಬೇಕು ಮಾಗಡಿ ತಹಶೀಲ್ದಾರ್ ಅವರು. ಮುಂದೆ ನೀವು ಏನು ಮಾಡ್ತೀರಿ? ನಾಳೆ ಕಾರ್ಯಕ್ರಮಕ್ಕೆ ನಾವು ವಿರೋಧಿಸ್ತೀವಿ. ನಾಳೆ ಕಾರ್ಯಕ್ರಮಕ್ಕೆ ಕಪ್ಪು ಬಟ್ಟೆಯನ್ನು ಪ್ರದಕ್ಷಿಣೆ ಮಾಡ್ತೀವಿ. ನಾಳೆ ಕಾರ್ಯಕ್ರಮಕ್ಕೆ ಹೋರಾಟ ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ ಸರ್. ಹೋರಾಟ ಮಾಗಡಿಯಲ್ಲೇ ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ. ತಹಶೀಲ್ದಾರ್ ಕ್ಷಮೆ ಕೇಳಿಲ್ಲ, ತಹಶೀಲ್ದಾರ್ ಕ್ಷಮೆ ಕೇಳಬೇಕು. ಮತ್ತು ಹಾಲಿ ಶಾಸಕರಂಥ SC ಬಾಲಣ್ಣವರು ಕೂಡ ಕ್ಷಮೆ ಕೇಳಬೇಕು. ಯಾರು ಕರೆದಿಲ್ಲ ಸರ್. ಯಾರು ಕೂಡ ತಹಶೀಲ್ದಾರ್ ಆದಂತಹ ತಹಶೀಲ್ದಾರ್ ಶರತ್ ಕುಮಾರ್ ಅವರು ಕೂಡ ಕರೆದಿಲ್ಲ. ಮತ್ತು ಸಂಗಮೇಶ್ ಪೂಜಾರ್ ಅವರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಯಾರು ಕೂಡ ಕರೆದಿಲ್ಲ. ಉಡಾಫೆ ಉತ್ತರ. ಇದು ಸರ್ಕಾರದ ನೋಡಿ, ಇದು ಸರ್ಕಾರದ ಫಂಕ್ಷನ್, ಇದು ಸರ್ಕಾರದ ಕಾರ್ಯಕ್ರಮ, ಸರ್ಕಾರದ್ದಲ್ಲ. ಇವರು ಸ್ವಂತ ದುಡ್ಡಲ್ಲಿ ಮಾಡ್ತಾ ಇದ್ದಾರೆ ಅಂತ ತಹಶೀಲ್ದಾರ್ ನಿನ್ನೆ ಫೋನ್ ಮುಖಾಂತರ ನಮ್ಗೆ ತಿಳಿಸ್ತಾರೆ. ಅದು ನನ್ನ ಹತ್ರ ಆಡಿಯೋ ಇದೆ. ತಹಶೀಲ್ದಾರೇ ಹೇಳಿದ್ರು, ಅವ್ರ ಬಾಯಲ್ಲೇ ಬಂದಿರೋಂಥದ್ದು. ಮತ್ತು ಅವ್ರಿಗೆ ಅವರು ಬಾಲಣ್ಣ ಫಾಲೋವರ್ಸ್ ಕೆಂಪೇಗೌಡ ಏನಿದ್ದಾರೆ ಜಮೀನು ಒತ್ತುವರಿ ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರೆ ಅವ್ರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಇವರೆಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋ ಥರ ಕಾಣಿಸ್ತಾ ಇದ್ದಾರೆ. ಇವರು ರಾಜಕೀಯ ಮಾಡ್ತವ್ರೆ. ಇವರು ಏನು ಹೇಳಿದ್ದಾರೆ ತಹಶೀಲ್ದಾರ್ರು ಶರತ್ ಕುಮಾರ್ ಇಲ್ಲಿ ಬಂದು ರಾಜಕೀಯ ಮಾಡ್ತಾರೆ. ರಾಜಕೀಯ ಮಾಡೋರು ರಾಜೀನಾಮೆ ಕೊಟ್ಟು ಹೋಗಿ ರಾಜಕೀಯ ಮಾಡಲಿ ಅಂತ ಸಂತೋಷ. ನಮಗೇನು ಇದೇನಿಲ್ಲ, ಬೇಜಾರೇನಿಲ್ಲ. ಡ್ಯೂಟಿಲಿ ಇತ್ಕೊಂಡು ರಾಜಕೀಯ ಮಾಡ್ತಾವ್ರೆ ಇಲ್ಲಿ. ಮೇಲಾಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ತಹಶೀಲ್ದಾರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, DC ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸಮಾಜ ಇಲಾಖೆ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಲ್ರೆಡಿ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಲೆಟರ್ ಮುಖಾಂತರ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಹೋರಾಟ ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ ಸರ್. ಕ್ಷಮೆ ಕೇಳಿಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ನಾಳೆ ಇದು ಮಾಡಿ ಇವತ್ತೇನೋ ಕ್ಷಮೆ ಕೇಳಿಲ್ಲ ಅಂದರೆ ನಾಳೆ ದಯಮಾಡಿ ಹೇಳ್ತೀನಿ, ಅಧಿಕಾರಿಗಳು ಇಲ್ಲಿ ಮಾಗಡಿ ತಾಲೂಕಲ್ಲಿ ಬಾಲಣ್ಣ ಹೇಳೋದಂಗೆ ಕೇಳ್ತಾ ಇದ್ದಾರೆ. ಇವ್ರಿಗೆ ಯೋಗ್ಯತೆಯೇ ಇಲ್ಲ. ಬಾಲಕೃಷ್ಣ ಅವ್ರಿಗೂ ಯೋಗ್ಯತೆ ಇಲ್ಲ, ಇಲ್ಲಿನ ತಹಶೀಲ್ದಾರ್ಗಳು ಕೂಡ ಯೋಗ್ಯತೆ ಇದೆ ಇವ್ರು ಮಾಡೋಂಥದ್ದು. ಸಂವಿಧಾನ ಪ್ರೋಟೋಕಾಲ್ ಪ್ರಕಾರ ನಮ್ಮ DSS ಲೀಡರ್ ಆಗಲಿ ಯಾರನ್ನೇ ಆಗಲಿ ಯಾರನ್ನೂ ಕೂಡ ಇವರು ಹಾಕಿಲ್ಲ, ಹೆಸರುಗಳು ಹಾಕಿಲ್ಲ. ಅವರು ನಾವು ಕರ್ನಾಟಕ ರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷರಾಗಿದ್ದೀವಿ. ನಮ್ದು ಏನಪ್ಪ ಈಗ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ, ನಮ್ಮ ದಲಿತರು ಕಾಂಪೌಂಡ್ನ ಹೊಡೆದಾಕಿರೋದು ನಾವು ಒಪ್ಕೊಳ್ಳಲ್ಲ ಸರ್. ಇವಾಗ ಅವ್ರು ಏನೇ ಫಂಕ್ಷನ್ ಮಾಡಿ ನಾವು ಉದ್ಘಾಟನೆ ಮಾಡಿಬಿಟ್ಟಿದ್ರು ನಾವು ಒಪ್ಪಲ್ಲ. ಅವರು ನಮ್ಮನ್ನು ಮೀಟಿಂಗ್ ಕರೆದಿಲ್ಲ. ಒಬ್ಬ ದಲಿತ ಮಹಿಳೆ ಅಲ್ಲಿದ್ದಾರೆ, ಅವ್ರನ್ನ ನಾವು ಕರೀಬೇಕು, ಅವ್ರನ್ನ ನಾವು ಸ್ಪಂದಿಸಬೇಕು, ಅವ್ರಿಗೆ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಮಾಹಿತಿ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಅವ್ರು ಯಾವುದನ್ನೂ ನಮ್ಮ ಹತ್ರ ಏನು ಚರ್ಚೆ ಮಾಡಿಲ್ಲ ಸರ್. ಯಾರನ್ನೂ ಮೀಟಿಂಗ್ ಕರೆದಿಲ್ಲ. ಅಲ್ಲಿ ಮೀಟಿಂಗ್ ಹೋಗಿ ನಾವು ಕಾಂಪೌಂಡ್ ಹೊಡೆದಕ್ಕೆ ಹೋಗಿ ಕೇಳಿರೋದಕ್ಕೆ ಅವ್ರು ಏನು ಹೇಳ್ತಿದ್ದಾರೆ,
ನಿಮ್ಮ ಚೀಫ್ ಆಫೀಸರ್ನ ಕೇಳಿ ಅಂತ ಹೇಳ್ತಿದ್ದಾರೆ. ಚೀಫ್ ಆಫೀಸರ್ನ ಕೇಳೋಕ್ಕೆ ವರ್ಕ್ ಆರ್ಡರ್ ಅವ್ರ ಹತ್ರ ಇರಬೇಕು. ವರ್ಕ್ ಆರ್ಡರ್ ಕೊಡಿ ಅಂದರೆ ಅವ್ರ ಹತ್ರ ವರ್ಕ್ ಆರ್ಡರ್ ಇರಲಿಲ್ಲ. ಆದ್ದರಿಂದ ಅದನ್ನ ಕೆಲಸ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕೇಳಿದ್ದೀವಿ. ಆ ಕೆಲಸ ನಿಲ್ಸೋಕ್ಕೆ ಅವತ್ತು ನಿಲ್ಸಿದ ಕೆಲಸನ ಇವತ್ತವರೆಗೂ ಅವ್ರು ಆರಂಭ ಮಾಡಿಲ್ಲ. ಅದ್ರ ಬಗ್ಗೆ ಮಾಹಿತಿನೂ ಏನು ಕೊಡ್ತಾ ಇಲ್ಲ. ನಾವೆಲ್ಲ ಕಡೆನೂ ಕಂಪ್ಲೇಂಟ್ ಮಾಡಿದ್ದೀವಿ. ಏನು ನಮ್ಮ ದಲಿತರ ಹೆಣ್ಮಕ್ಳಾದಂಥ ಗೌರಮ್ಮ ನಾವಿಬ್ಬರು ಸೇರಿ ಅದನ್ನು ಮಾಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಕಾರಣಾಂತರದಿಂದ ಬೇರೆ ಪ್ರೋಗ್ರಾಮ್ಗೆ ಹೋಗಿದ್ರು, ಅದರಿಂದ ಅವ್ರು ಬಂದಿರಲಿಲ್ಲ. ಅವ್ರ ಆದೇಶದಿಂದ ಅವ್ರ ಪರವಾಗಿ ನಾವು ಕೆಲಸ ಮಾಡಿದ್ದೀವಿ. ಜಾಗದಲ್ಲಿ ಮಾಡಿದ್ಮೇಲೆ ಅವರು ನಮ್ಮನ್ನು ಕರೆದು ಮಾತಾಡಬೇಕಾಯ್ತು. ಇದುವರೆಗೂ ಅವ್ರು ಯಾರು ಏನು ಮಾತಾಡೇ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಅದು ನಮ್ಮ ಗಮನಕ್ಕೆ ಯಾಕೆ ತರ್ತಾ ಇಲ್ಲ ಅಂತ ನಾವು ಕೇಳ್ತಿದ್ದೀವಿ. ನಾವು ಹೇಳ್ತಿರೋದೇನು, ಅಂಬೇಡ್ಕರ್ ಭವನ ಏನಿದೆಯೋ ಆ ಜಾಗನ ನಾವು ಹೋರಾಟ ಮಾಡಿ, ರೇವಣ್ಣವರು ಮಿನಿಸ್ಟರ್ ಆಗಿದ್ದಂಥ ಕಾಲದಲ್ಲಿ ನಾವು ಹೋರಾಟ ಮಾಡಿ, ನಮಗೆ ತಾಲೂಕು ಆಫೀಸ್ ಹೆಡ್ ಕ್ವಾರ್ಟರಲ್ಲಿ ಇರೋಂಥ ಅಂಬೇಡ್ಕರ್ ಭವನ ಅಲ್ಲೇ ಬೇಕು ಜಾಗ ನಮಗೆ ಅಂತ ನಾವು ಹೋರಾಟ ಮಾಡಿ, ನಮ್ಮ ತಂದೆಯವ್ರ ಕಾಲದಿಂದನೂ ಹೋರಾಟ ಮಾಡಿ ಆ ಜಾಗಕ್ಕೆ ನಾವು ತಂದಿದ್ದೀವಿ. ಈಗ ಅದನ್ನ ರಸ್ತೆಗೆ ಅಂತ ಅಂದ್ಬಿಟ್ಟು ಆ ಕಾಂಪೌಂಡ್ನ ಹೊಡೆಯುವಾಗಾದ್ರೂ ದಲಿತರು ಹೆಣ್ಮಕ್ಳನ್ನ, ಅಲ್ಲಿ ದಲಿತ ಜನ ಅಲ್ಲಿ ವಾಸ್ತವ್ರೆ ಆಲ್ರೆಡಿ ಪಕ್ಕದಲ್ಲಿ ಕಾಲೋನಿ ಇದೆ. ಆ ಕಾಲೋನಿಯವರು ಅಲ್ಲಿ ಅವರೆಲ್ಲ ಅವ್ರನ್ನ ಗಮನಕ್ಕೆ ನಾವು ತರಬೇಕು ಅನ್ನೋದನ್ನ ಇವರು ಇದುವರೆಗೂ ಯಾರನ್ನೂ ಕರೆದಿಲ್ಲ. ನಮ್ಮನ್ನ ಯಾರನ್ನ ಅವ್ರಿಗೆ ಬೇಕಾದವ್ರನ್ನ ಕರೆದ್ಬಿಟ್ಟು ಅವರು ಸಂದರ್ಶನೆ ಮಾಡ್ಕೊಂಡ್ಬಿಟ್ರೆ ಅದನ್ನ ನಾವು ಒಪ್ಕೊಳ್ಳಲ್ಲ ಸರ್. ಇದುವರೆಗೂ ಯಾವುದೇ ಕಾರಣಕ್ಕೂ ಅವ್ರು ಕಾಂಪೌಂಡ್ ಹೊಡೆದಕ್ಕೆ ಹೋದ್ರೆ ನಾವು ಇನ್ನು ಮುಂದೆ ಆ ಕೆಲಸ ತೆಗಿತೀವಿ ಅಂದ್ರೂ ನಾವು ಬಿಡಲ್ಲ. ಯಾಕೆ ಅಂದ್ರೆ ಅಲ್ಲಿ ನಮ್ಮದೇ ಆದಂತ ಒಂದು ಇವಾಗ ಪಕ್ಕದಲ್ಲಿ ದಲಿತರಾದಂಥ ಜನಗಳು ಹೆಣ್ಮಕ್ಳು ಕಾರ್ಯಕ್ರಮಗಳು ಮಾಡ್ಬೇಕಾಯ್ತದೆ. ಒಂದು ಅವ್ರ ಹತ್ರ ದುಡ್ಡುಗಳು ಇರಲ್ಲ. ಆ ಸಂದರ್ಭದಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕಾಯ್ತದೆ. ಆ ಫಂಕ್ಷನ್ ಮಾಡ್ಬೇಕಾದಾಗ ನಾವು ಇದನ್ನ ಅಂಬೇಡ್ಕರ್ ಭವನ ಉಪಯೋಗಿಸ್ಕೋಬಹುದು. ಆದ್ರೆ ಇವಾಗ ನೀವು ಅದನ್ನೇ ಹೊಡೆದಾಕ್ಬಿಟ್ಟು ಅಲ್ಲಿ ನಾವು ಇದು ಕಾಂಪ್ಲೆಕ್ಸ್ ಮಾಡ್ತೀವಿ ಅಂದ್ರೆ ಯಾಕೆ ಅಂಬೇಡ್ಕರ್ ಭವನ ಜಾಗದಲ್ಲಿ ಯಾಕೆ ಕಾಂಪ್ಲೆಕ್ಸ್ ಮಾಡ್ತಾರೆ? ಇಲ್ಲ, ಅಲ್ಲೇ ಭವನ ಕಟ್ತೀವಿ ಅಂತ ಹೇಳ್ತಾರಲ್ಲ. ಅವ್ರು ಕಟ್ಟಲ್ಲ. ಅಲ್ಲಿ ಜಾಗ ಮಾಡಿರೋದು ದನಿನ ವೆಟರ್ನರಿ ಹಾಸ್ಪಿಟಲ್, ದನಿನ ಹಾಸ್ಪಿಟಲ್ ಇದೆಯಲ್ಲ, ಅದನ್ನು ತಗೊಂಡು ಆ ಕಡೆ ಕಟ್ತೀವಿ ಅಂತ ಅವ್ರು ಹೇಳ್ತಾ ಇರೋದು. ಈಗ ಅಂಬೇಡ್ಕರ್ ಭವನ ಏನಾಗೈತೆ ಅಲ್ಲಿ? ಯಾಕೆ ಆ ಜಾಗದಲ್ಲಿ ಇರಬಾರ್ದು? ಆ ಜಾಗದಲ್ಲಿ ಇವಾಗ ಅದನ್ನೇ ಆಲ್ಟರ್ನೇಟ್ ಮಾಡಿ ಅದನ್ನೇ ಯಾಕೆ ಅದನ್ನ ಮಾಡಬಾರ್ದು? ಅಂಗಡಿ ಕಟ್ಟಬೇಕು ಅಂತ ಇರೋ ಜಾಗದಲ್ಲಿ ಬೇರೆ ಜಾಗದಲ್ಲಿ ಕಟ್ಲಿ ಬಿಡಿ ಸರ್. ಅವ್ರು ರಸ್ತೆ ಮಾಡ್ಬೇಕಾ? ಈ ಕಡೆ ನಮ್ಮ ಕಾಲೋನಿ ಕಡೆ ಜಾಗ ಇದೆ, ಅವು ಅಂಗಡಿಗಳು ಸ್ವಲ್ಪ ಹೋಗ್ಲಿ ಬಿಡಿ. ಆ ಅಂಗಡಿ ಹೋದ್ರೆ ನಾವೇನ್ ಮಾಡ್ಬೇಕು? ಆ ಕಡೆ ತಗೊಳ್ಳಿ ಜಾಗನ, ಮಾಡ್ಲಿ. ನಾವು ಬೇಡ ಅಂತ ನಾವು ರಸ್ತೆ ಮಾಡಕ್ ನಾವು ತೊಂದರೆ ಕೊಡ್ತಾ ಇಲ್ಲ. ಆದ್ರೆ ಅಂಬೇಡ್ಕರ್ ಭವನ ಕಾಂಪೌಂಡ್ ಹೊಡಿತಾ ಇದ್ದೀರಾ ಅಂತ ನಾವು ಕೇಳ್ತಾ ಇರೋದು. ಇಲ್ಲಿ ನಾವು ಯಾರಿಗೂ ವಿರೋಧ ಮಾಡ್ತಾ ಇಲ್ಲ. ಆದ್ರೆ ನಾವೆಲ್ಲಾರು ಮನವಿ ಮಾಡಿದ್ದೀವಿ. ಆಲ್ರೆಡಿ ಒಂದು ವಿಡಿಯೋನು ಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಏನಂತ, ಈ ತರ ರಾಜಕಾರಣಿಗಳೆಲ್ಲ ನಮ್ಗೆ ಸಹಕರಿಸಿ ಅಂತಾನು ಕೇಳ್ಕೊಂಡಿದ್ದೀವಿ. ಯಾರು ಇದುವರೆಗೂ ಯಾವ ಸಪೋರ್ಟ್ನು ನಮಗೆ ಮಾಡಿಲ್ಲ. ಯಾಕೆ ಸರ್? ನಮಗೆ ಈ ಫಂಕ್ಷನ್ ಮಾಡ್ಬೇಕಾದಾಗ ನಮ್ಮ ದಲಿತರ ಹೆಣ್ಮಕ್ಳು ಅವ್ರೆ ಅಂತ ಗೊತ್ತಿರ್ಬೇಕಲ್ವಾ ಸರ್? ಈ ಫಂಕ್ಷನ್ಗೆ ಇದು ನಾವು ಮಾಜಿ ಕೌನ್ಸಿಲರು ಇದ್ರೆ ನಮ್ಮ ಹೆಸರನ್ನ ಯಾಕೆ ಹಾಕಲ್ಲ ಅವರು? ಅಲ್ವಾ ಸರ್? ಅದನ್ನ ನಮ್ಮ ಹೆಸರನ್ನ ಹಾಕಿಲ್ಲ. ಈ ಮೀಟಿಂಗ್ಗೆ ನನ್ನ ಕರೆದು ಇಲ್ಲ. ಯಾಕೆ ಕರೆಯಲ್ಲ? 4 ಬಾರಿ ಕಾಂಗ್ರೆಸ್ಸಲ್ಲಿ ನಾವು ಆಶ್ರಯ ಕಮಿಟಿ ಮೆಂಬರ್ ಆಗಿದೆ, ಮಾಜಿ ಪುರಸಭಾ ಸದಸ್ಯರಾಗಿದೆ. ಎಲ್ಲದರಲ್ಲೂ ನಮ್ಮ ಹೆಸರು ಪುಸ್ತಕದಲ್ಲಿ ಎಲ್ಲದರಲ್ಲೂ ಗುರುತಿಸ್ಕೊಂಡಿದೀವಿ. ಎಲ್ಲರಿಗೂ ಗೊತ್ತಿರೋದೇನೆ. ಅವ್ರು ಅಲ್ಲಿ ಕೌನ್ಸಿಲರ್ ಅಂತಾನು ಎಲ್ಲರಿಗೂ ಗೊತ್ತೈತೆ. ಆದ್ರೂ ಇವತ್ತು ನಮ್ಮನ್ನ ಇವರು ಕೈ ಬಿಟ್ಬಿಟ್ಟು ಇವ್ರಿಗೆ ಬೇಕಾದವ್ರನ್ನ ಇದ್ರೊಳಗೆ ಹಾಕಿಸ್ಕೊಳ್ಳುವಂತ ಅವಶ್ಯಕತೆ ಇವ್ರಿಗೆ ಇರ್ಲಿಲ್ಲ. ಯಾಕೆ ನಮ್ಮನ್ನ ಯಾಕೆ ಕರಿತಾ ಇಲ್ಲ? ನಾವೇನ್ ದಲಿತರಲ್ವಾ? ಮಹಿಳೆ ಅಂತ ಕರಿಬಾರ್ದು ಅಂತ ಏನಾನ ಎಲ್ಲಾದ್ರೂ ಕಾನೂನು ಐತಾ ಇವ್ರಿಗೆ? ಯಾಕೆ ಕರಿಯಲ್ಲ? ಪ್ರತಿಯೊಂದು ಮೀಟಿಂಗು ನಮ್ಮನ್ನು ಕರಿಬೇಕು ಸರ್. ಯಾವ ಮೀಟಿಂಗು ಅಲೋ ಇಲ್ಲ ಅಂದ್ರೆ ಹೆಣ್ಮಕ್ಳು ಬಂದು ನ್ಯಾಯ ಕೇಳಬಾರ್ದು ಅಂತನ ಇವ್ರ ಕಾನೂನು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ದಲಿತರ ವಿರೋಧಿ ಬಾಲಣ್ಣ ದಲಿತರನ್ನ ಯಾವುದೇ ಕೂಡ ಇದು ಮಾಡೋದಲ್ಲೇ ಯಾವುದೇ ಒಂದು ಕೆಲಸ ಕಾರ್ಯಕ್ರಮ ಪ್ರೋಗ್ರಾಮ್ ಆಗ್ಲಿ ಆ ಹೆಣ್ಮಕ್ಳನ್ನ ಕರೀರಿ, ಅವ್ರೆಲ್ಲರೇ ನೋಡಿ. ಯಾಕೆ ನಾವೇನ್ಗೂ ಹೋರಾಟ ಮಾಡ್ಲೇಬಾರ್ದ? ಹೆಣ್ಮಕ್ಳು ಎಲ್ಲರೂ ಕೈ ಕಟ್ಕೊಂಡು ಮನೇಲೆ ಕುತ್ಕೊಬಿಡ್ಬೇಕು ಅಂತನ ತೀರ್ಮಾನ. ಇವತ್ತು ಹೆಣ್ಮಕ್ಳಿಗೆ ಸ್ವತಂತ್ರ ಹಕ್ಕ ಐತೆ. ಹೆಣ್ಮಕ್ಳು ಹೋಗಿ ಅವ್ರ ಹಕ್ಕನ್ನ ಅವ್ರು ಕೇಳೋಂತ ಆದ್ಯತೆ ಸರ್ಕಾರ ಕೊಟ್ಟಿರೋ ಅಂತದನ್ನ ನಾವು ಉಪಯೋಗಿಸ್ಕೊಳಕ್ ಬಂದಾಗ ನಮ್ಮನ್ನ ಯಾವುದೇ ರೀತಿಯಾಗಿ ಇವರು ನಮ್ಮನ್ನ ಕರಿತಾ ಇಲ್ಲ. ಯಾವ್ದೊಂದು ಪ್ರೋಗ್ರಾಮ್ಗೂ ಕರೆದಿಲ್ಲ ಇದುವರೆಗೂ. ಯಾಕೆ ಕರೆಯಲ್ಲ ಅಂತ ನಾವು ಕೇಳ್ತಾ ಇದ್ವಿ ಸರ್. ಸರಿ.